ಒಂದ್ ಕಡೆ ಮಾನ್ಯ ಮುಖ್ಯಮಂತ್ರಿಗಳು 17ನೇ ಬಜೆಟ್ ಮಂಡಿಸ್ತಿದ್ದಾರೆ, ಇನ್ನೊಂದು ಕಡೆ ಕಾಂಟ್ರಾಕ್ಟರ್ಗಳು ಸಂಕಷ್ಟದಲ್ಲಿದ್ದಾರೆ. ನಮ್ಮದೇ ಆದಂಥ 34,000 ಕೋಟಿ 37,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ದಯಮಾಡಿ ಸುಮಾರು ನಾವು 28 ಜಿಲ್ಲೆಗಳಲ್ಲೂ ಪ್ರವಾಸ ಮಾಡಿದ್ವಿ. ಜನ ಬರ್ತಿರೋದು ನೋಡಿದ್ರೆ ಗೊತ್ತಾಗುತ್ತೆ ಸರ್ಕಾರದ ವಿರುದ್ಧವಾಗಿ ಎಷ್ಟು ಜನ ಸೋತಿದ್ದಾರೆ ಅಂತಂದೇಳಿ ತಮಗೆ ಅರ್ಥ ಆಗುತ್ತೆ. ನಮಗೆ ಇಮಿಡಿಯೇಟಾಗಿ 37,000 ಕೋಟಿ ರಿಲೀಸ್ ಮಾಡಬೇಕು ಅಂತಂದೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟ ಸಚಿವರಿಗೆ ನಾನು ಮನವಿ ಮಾಡ್ಕೊಳ್ತೇನೆ. ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಅಂತ ಕರೀತಾರೆ. ನೀವ್ ಏನ್ ಅನ್ಕೊಂತೀರೋ ಅದಾಗ್ಲಿಕ್ಕೆ ಸಾಧ್ಯ ಇದೆ. ನೀವು ಸಂಕಲ್ಪ ಮಾಡ್ರಿ, ಆ ಬ್ರಹ್ಮನು ನಿಮ್ಮನ್ನ ಹೋಗ್ತಾನೆ. ಹೋರಾಟದಿಂದ ಮಾತ್ರನೇ ನಮ್ಮ ಕೂಗು ದಿಕ್ಕುಗಳಿಗೆ ಕೇಳಿಸಲಿಕ್ಕೆ ಸಾಧ್ಯ. ಮೆಸೇಜ್ ಬಂತು, ಸರ್ಕಾರದಿಂದ 4 ಸಚಿವರು ಬರ್ತಾ ಇದ್ದಾರೆ ಅಂತಂದೇಳಿ 2 ತಂಡದಲ್ಲಿ ಸರ್ಕಾರದಲ್ಲಿ ಕಳಿಸ್ತಾ ಇದ್ದಾರೆ. ಎಲ್ಲ ಮುಖ್ಯವಾಗಿ ಲೋಕೋಪಯೋಗಿ ಸಚಿವರು ಮತ್ತು ಮೈನರ್ ಇರಿಗೇಷನ್ ಬೋಸರಾಜ್ ಸಾರು ಮತ್ತು ಮಾನ್ಯ DCM ಸಾಹೇಬರು 3 ಜನನು ಬರ್ತೀವಿ ಅಂತಂದೇಳಿ ಹೇಳಿದ್ದಾರೆ ಸರ್. ಅದಕ್ಕೋಸ್ಕರ ಅವ್ರು ಸೆಷನ್ ಮುಗಿಸ್ಕೊಂಡ ತಕ್ಷಣ ಬಡ್ಜೆಟ್ ಮುಗಿಸ್ಕೊಂಡ ತಕ್ಷಣ ಬರೋರಿದ್ದಾರೆ. ನನ್ಗೆ ಅನಿಸ್ತಾ ಇದೆ ವಿಧಾನ ಪರಿಷತ್ನಲ್ಲೋ ವಿಧಾನಸೌಧದಲ್ಲೋ ಮಂಜುನಾಥ್ಗೂ ಒಂದು ಜಾಗ ಕೊಡಿಸ್ಬೇಕು. ವಿಧಾನ ಪರಿಷತ್ ಅಲ್ಲಿ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಅಂತ ಮಾಡ್ತಾರಲ್ಲ, ಟೀಚರ್ ಕಾನ್ಸ್ಟಿಟ್ಯೂನ್ಸಿ, MLC ಬೇರೆ, ಇದು ಲೋಕಲ್ ಬಾಡಿ ಕಾನ್ಸ್ಟಿಟ್ಯೂನ್ಸಿ, ಸಿನಿಮಾದವ್ರಿಗೆ ಕೊಡ್ತಾರಲ್ಲ, ಹಂಗೆ ನಿಮ್ಗೆ ಕಾಂಟ್ರಾಕ್ಟರ್ಗಳಿಗೂ ಜಾಗ ಕೊಡಿಸ್ಬೇಕು. ನೀವು ಬನ್ನಿ, ನಮ್ಮ ಹತ್ರ ಮನೆ ಒಳಗಡೆ ಕೂತ್ಕೊಳ್ಳಿ, ಚರ್ಚೆ ಮಾಡಿ, ಏನ್ ಬೇಕಾದ್ರೂ ಮುದ್ದಾಡಿ, ನಾವು ಚೀಫ್ ಮಿನಿಸ್ಟರ್ ಕರ್ಕೊಂಡು ಹೋಗಿ ದುಡ್ಡು ಯಾವ ರೀತಿ ತರಬೇಕು, ಏನಾದ್ರು ಒಂದು ದಾರಿ ಹುಡುಕಿ ಸಹಾಯ ಮಾಡೋಣ. ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತಂದ್ರೆ, ನಾನು ಸತೀಶು ಬೋಸರಾಜು ನಿಮ್ ಜೊತೆ ನಾವು ಇದ್ದೀವಿ ಅಂತ ಹೇಳಿದ್ರೆ ಮಾತಾಡೋಣ. ಒಳ್ಳೇದಾಗ್ಲಿ, ನಿಮ್ ಸಮಸ್ಯೆಗೆ ಆದಷ್ಟು ಜಲ್ದಿ ಪರಿಹಾರ ಹುಡುಕ್ತೀನಿ. ನಮಸ್ಕಾರ. ನಮ್ಗೆ ಈಗ ಒಂದು 500 ಕೋಟಿ ಕೊಡಿದ್ರೆ 500 ಕೊಡೋರು ಇಲ್ಲ, ಇನ್ನು 500 ಹಾಕಿ ಕೊಡೋರ ಕೊಡ್ಲಿಕ್ಕೆ ಬರೋಲ್ಲ. ಸೊ ಇದನ್ನ ಯಾವ ರೀತಿ ಪರಿಹಾರ ಮಾಡ್ಬೇಕಂದ್ರೆ, ಯಾವುದೇ ಸರ್ಕಾರದಲ್ಲಿ ತಕ್ಷಣ ಇಲ್ಲೂ ಆಗಿಲ್ಲ. 1 ವರ್ಷ 2 ವರ್ಷ ಬಾಕಿ ಇದ್ದೀರೋ ಇಲ್ಲ, ಅಷ್ಟು ಬಾಕಿ ಇದ್ದೇ ಇರ್ತದೆ. ಮಿನಿಮಮ್ ಅಷ್ಟು ಇದ್ದೇ ಇರ್ತದೆ, 1 ವರ್ಷ 2 ವರ್ಷ ಇದ್ದೇ ಇರ್ತದೆ. ಸೊ ಈಗ ಹೇಳಿದಂಗೆ ನಮ್ಮ ಉಪಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಒಂದು ಸಭೆ ಮಾಡಿ ಅಲ್ಲಿ ಏನಾದ್ರು ಇತ್ಯರ್ಥ ಮಾಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಅವರೇ ಹೆಡ್, ಫೈನಾನ್ಸ್ ಹೆಡ್ ಅವರೇ. ನಮ್ಮ ಸಮಸ್ಯೆಗಳನ್ನ, ನಿಮ್ಮ ಸಮಸ್ಯೆಗಳನ್ನ ಈಗಾಗಲೇ ಸರ್ಕಾರ ಮನವರಿಕೆ ಮಾಡಿದ್ವಿ. ಇಲಾಖೆಯಿಂದ ನೇರವಾಗಿ ಕಾಂಟ್ರಾಕ್ಟರ್ ಕೊಡ್ತಕ್ಕಂಥ ಕೆಲಸ ನಾವ್ಯಾರು ಮಾಡ್ತಕ್ಕಂಥ ಕೆಲಸ ಇಲ್ಲ. ಆ ರೀತಿಯಾಗಿ ನೀವೇನು ಕೇಳಿದ್ರೆ ಅದು ಸರಿಪಡಿಸ್ತೀವಿ. ಮತ್ತು ಶ್ರೀಮಾನ್ ಸತೀಶ್ ಜಾರಕಿಹೊಳಿ ಅವರು, DC ಶಿವಕುಮಾರ್ ಅವರು ನಾವು ಸೇರಿ ಅದನ್ನು ಮೀಟಿಂಗ್ ಮಾಡಿ ಉಳಿದಂಥ GST ಮತ್ತು ಬೇರೆ ಬೇರೆ ಏನು ಪ್ರಾಬ್ಲಮ್ ರೆಪ್ರೆಸೆಂಟೇಷನ್ ತೋರಿಸ್ರಿ, ಅದನ್ನು ಆದಷ್ಟು ತೀವ್ರವಾಗಿ ಸರಿ ಮಾಡಿಸಿ ನಿಮಗೆಲ್ಲ ಯಾವುದೇ ತೊಂದರೆ ಆಗಲಾದಂಥ ರೀತಿಯಲ್ಲಿ ನಾವು ಪ್ರಯತ್ನ ಮಾಡ್ತಾ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ